ಹಾಯ್ ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಬನ್ನಿ ಪಟಾಪಟ್ ಅಂತ ಕೊರಿಯನ್ ಸ್ಪೈಸಿ ಚಿಕನ್ 65 ಮಾಡೋದು ಹೇಗಂತ ಹೇಳ್ಕೊಡ್ತೀನಿ. ಇಲ್ಲಿ ನಾನು ಸ್ವಲ್ಪ ಚಿಕನ್ ತೊಗೊಂಡಿದ್ದೀನಿ ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಚಿಲ್ಲಿ ಪೌಡ್ರ್ ತೊಗೊಂಡು ಸ್ವಲ್ಪ ನಿಂಬೆಹಣ್ಣ ಈ ರೀತಿ ಹಿಂಡ್ಕೊತಾ ಇದ್ದೀನಿ. ಸೊ ಎರಡನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಮ್ಚೂರ್ ಪೌಡ್ರ್ ಇದ್ದರೆ ಅದು ಹಾಕ್ಕೊಳ್ಳಿ, ಆದರೆ ನಿಂಬೆಹಣ್ಣು ಬೇಡ ಆ ಟೈಮಲ್ಲಿ. ಆಮ್ಚೂರ್ ಪೌಡ್ರ್ ಮಾತ್ರ ಮತ್ತು ಚಿಲ್ಲಿ ಪೌಡ್ರ್ ಮಾತ್ರ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ಸೊ ಇಲ್ಲ ಅನ್ನೋ ಪಕ್ಷದಲ್ಲಿ ನಿಂಬೆಹಣ್ಣುಳ್ಳಿನೇ ಬಿಟ್ಕೊಂಡ್ರು ಕೂಡ ಆಗುತ್ತೆ. ನಾನಿಲ್ಲಿ ಒಂದು ಬೌಲಲ್ಲಿ ಮೈದಾ ಹಿಟ್ಟು ತೊಗೊಂಡಿದ್ದೀನಿ. ಸೊ ಮ್ಯಾರಿನೇಟ್ ಮಾಡಿ ಇಟ್ಟಿದ್ದೀವಲ್ಲ ಅದನ್ನು ಇದ್ರ ಜೊತೆ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಈ ರೀತಿ ಮಿಕ್ಸ್ ಮಾಡಿಕೊಂಡು ಒಂದು ಇದು ಅಂದರೆ ಕಬಾಬ್ ಏನು ಹಾಕಿದಾಗ ಎತ್ತುತ್ತೀವಲ್ಲ, ಸೊ ಆ ಥರದಲ್ಲಿ ಹಾಕ್ಕೊಂಡು ಎತ್ತಿಟ್ಕೊಳ್ಳಿ. ಯಾಕಂದರೆ ಅದು ನಾವು ನಾರ್ಮಲ್ ವಾಟ್ರು, ಹಾಟ್ ವಾಟ್ರು ಅಲ್ಲ ಅಥವಾ ಕೋಲ್ಡ್ ವಾಟ್ರು ಅಲ್ಲ, ಇದು ನಾರ್ಮಲ್ ವಾಟ್ರು. ಸೊ ಅದಕ್ಕೆ ನೋಡಿ ಈ ಥರ ಹಪ್ಪಳ ಕರಿತೀವಲ್ಲ ಅದನ್ನು ತೊಗೊಂಡು ಈ ಥರ ಹಾಕ್ಕೊಂಡು ಅದರೊಳಗೆ ಎತ್ತಿಟ್ಕೊತಾ ಇದ್ದೀನಿ. ಸೊ ಇದೆಷ್ಟು ಟೇಸ್ಟಿಯಾಗಿದೆ ಅಂತ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ನಾನೇನು ಅಂದ್ಕೊಂಡೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ಚೆನ್ನಾಗಿ ಬರೋದಿಲ್ಲ ಅಂತ ಅಂದ್ಕೊಂಡು ಸೊ ಸ್ವಲ್ಪ ಹಾಕ್ಕೊಂಡು ಮಾಡ್ಕೊತಾ ಇದ್ದೀನಿ. ಆದರೆ ಟ್ರಸ್ಟ್ ಮೀ, ಟೇಸ್ಟ್ ಅಂತೂ ಆಸಮ್ ಆಗಿತ್ತು, ತುಂಬಾ ರುಚಿಯಾಗಿತ್ತು. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಈ ಥರ ನೀರಲ್ಲಿ, ನಾರ್ಮಲ್ ನೀರಲ್ಲಿ ಈ ಥರ ಅದ್ಕೋತಾ ಇದ್ದೀನಿ. ಮತ್ತು ಇಲ್ಲಿ ಉಳಿದಿರೋ ಅಂತಹ ಮೈದಾ ಹಿಟ್ಟಿಗೆ 2 ಸ್ಪೂನಷ್ಟು ಕಾರ್ನ್ಫ್ಲೋರ್ ಹಾಕೋತಾ ಇದ್ದೀನಿ. ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ಕೊಳ್ಳಿ ಎಲ್ಲನೂ. ಮತ್ತು ಇಲ್ಲಿ ನಾನು ಆವಾಗಲೇ ಮಾಡ್ಕೊಂಡನಲ್ಲ ಮೈದಾ ಹಿಟ್ಟಲ್ಲಿ ಎಲ್ಲ ಮಿಕ್ಸ್ ಮಾಡಿಕೊಂಡು, ಸೊ ಸೇಮ್ ಪ್ರೊಸೀಜರ್ ಇಲ್ಲೂ ಕೂಡ ಅಪ್ಲೈ ಮಾಡ್ತಾಯಿದ್ದೀನಿ. ಸೊ ಇಲ್ಲೂ ಕೂಡ ಸೇಮ್ ಹಾಗೆಯೇ ಈ ಥರನೇ ಎಲ್ಲ ಮಾಡ್ಕೊತಾ ಇದ್ದೀನಿ. ಇವಾಗ ನಾವು ರೆಸ್ಟೋರೆಂಟಲ್ಲಿ ಹೋಗಿ ತಿನ್ನಬೇಕು ಅಂತ ಅಂದರೆ ಒಂದು ಪ್ಲೇಟೇ 330 ಅಂತ ಏನೋ ಇತ್ತು. ಸೊ ಬೇಕಾದ್ರೆ ನೀವು ಹೊಡೆದು ನೋಡ್ಬೋದು, ಗೂಗಲಲ್ಲಿ ಸರ್ಚ್ ಮಾಡಿ ಅಥವಾ ಝೊಮ್ಯಾಟೋದಲ್ಲಿ ನೋಡಿ. ಈ ಥರ ಕೊರಿಯನ್ ಸ್ಪೈಸಿ ಚಿಕನ್ 65 ಅಂತ ಅಂದ್ಬಿಟ್ಟು ಸೊ ಇದಿರುತ್ತೆ. ಇವಾಗ ಎಣ್ಣೆ ಕಾಯೋಕ್ಕೆ ಮೊದಲೇ ಇಟ್ಕೊಂಡಿದ್ದೆ, ಎಣ್ಣೆ ಕಾದಿದೆ. ಸೊ ಇವಾಗ ಒಂದೊಂದೇ ಚಿಕನ್ನ ಬಿಡ್ತಾಯಿದ್ದೀನಿ. ಸೊ ನೀಟಾಗಿ ಎಷ್ಟು ಚೆನ್ನಾಗಿ ಕ್ರಿಸ್ಪಿಯಾಗಿದೆ ಗೊತ್ತಾ, ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನೋಡೋದಕ್ಕೆ ತುಂಬ ಚೆನ್ನಾಗಿದೆ, ತಿನ್ನೋದು ಕೂಡ ಅಷ್ಟೇ ಟೇಸ್ಟಾಗಿತ್ತು. ಸೊ ಈ ರೀತಿ ಚೆನ್ನಾಗಿ ಕ್ರಂಚಿಯಾಗಿ ಸೂಪರ್ ಟೇಸ್ಟಿಯಾಗಿ ಸೊ ಇದನ್ನು ಫ್ರೈ ಮಾಡ್ಕೊಂಡಿದ್ದಾಯಿತು. ಇವಾಗ ನಾವು ಒಂದು ಪ್ಯಾನ್ ಇಟ್ಕೊಂಡು ಅದಕ್ಕೆ ನಾನಿಲ್ಲಿ ಬಟರ್ ಹಾಕ್ಕೊತಾ ಇದ್ದೀನಿ. ಬಟರ್ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ. ಬಟರ್ ನಾನು ಸ್ವಲ್ಪ ಒಂದು ಚಿಕ್ಕದು ಒಂದು 10 ರೂಪಾಯಿ ಪ್ಯಾಕೆಟ್ ಬರುತ್ತಲ್ಲ, ಸೊ ಅದನ್ನು ತೊಗೊಂಡು ಹಾಕ್ಕೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ದೊಡ್ಡದಿದ್ರೆ ಹಾಕ್ಕೊಳ್ಳಿ, ಆವಾಗ ನಿಮಗೆ ಜ್ಯೂಸಿಯಾಗಿ ಸಿಗುತ್ತೆ. ನನಗಿಲ್ಲಿ ಜ್ಯೂಸಿಯಾಗಿ ಸಿಗಲಿಲ್ಲ, ಬಿಕಾಸ್ ನಂದಿಲ್ಲಿ ಒಂದು ಐಟಮ್ ಮಿಸ್ ಆಗಿತ್ತು, ಅದೇ ಜೇನುತುಪ್ಪ ಕೂಡ ಹಾಕ್ಕೊಂಡ್ರೆ ಆ ಸ್ವೀಟ್ನೆಸ್ಸು ಮತ್ತು ಜಾಸ್ತಿ ಜ್ಯೂಸಿಯಾಗಿ, ಬಟರ್ ಜಾಸ್ತಿ ಹಾಕ್ಕೊಬೇಕು, ಜಾಸ್ತಿ ಜ್ಯೂಸಿಯಾಗಿ ಸಿಗುತ್ತೆ. ನನಗೆ ಫಸ್ಟ್ ಟೈಮ್ ಮಾಡ್ತಾ ಇರೋದ್ರಿಂದ ನಾನು ಟ್ರೈ ಮಾಡೋದಕ್ಕೆ ಒಂದು 4-5 ಪೀಸ್ ಹಾಕ್ಕೊಂಡಿದ್ದೆ ಅಷ್ಟೇ. ಮತ್ತು ಇಲ್ಲಿ ನಾನು ಚಿಲ್ಲಿ ಫ್ಲೇಕ್ಸ್ ಹಾಕೋತಾ ಇದ್ದೀನಿ. ಇದನ್ನು ಕೂಡ ನಾನು ಮನೇಲೇ ಮಾಡ್ಕೊಂಡಿದ್ದು. ಒಂದು 5-6 ಒಣಮೆಣ್ಸಿನ್ಕಾಯಿನ ಸ್ವಲ್ಪ ಫ್ರೈ ಮಾಡಿಕೊಂಡು ಅದನ್ನು ಈ ಥರ ತರತರಿಯಾಗಿ ರುಬ್ಕೊಂಡು ಬಂದೆ. ಮತ್ತು ಒಂದು 6-7 ಬೆಳ್ಳುಳ್ಳಿ ಹೆಸಲು ತೊಗೊಂಡು ಅದನ್ನು ಚಿಕ್ಕದಾಗಿ ಕಟ್ ಮಾಡಿಕೊಂಡು 1 ಟೇಬಲ್ ಸ್ಪೂನಷ್ಟು ಸೋಯಾ ಸಾಸ್, 1 ಟೇಬಲ್ ಸ್ಪೂನಷ್ಟು ಚಿಲ್ಲಿ ಸಾಸು ಮತ್ತು ಇನ್ನೊಂದು ಟೇಬಲ್ ಸ್ಪೂನು ಟೊಮೊಟೊ ಸಾಸ್ ಹಾಕ್ಕೊಂಡು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಎಲ್ಲ ಈ ರೀತಿ ಮಿಕ್ಸ್ ಮಾಡಿಕೊಂಡು ಆಮೇಲೆ ಚಿಕನ್ನ ಅದ್ರ ಜೊತೆ ಹಾಕ್ಕೊಳ್ಳಿ. ಎಷ್ಟು ಚೆನ್ನಾಗಿತ್ತು ಅಂತ ಅಂದರೆ ನನಗಂತೂ ತುಂಬಾ ಇಷ್ಟ ಆಯಿತು. ಇನ್ನೊಮ್ಮೆ ಟ್ರೈ ಮಾಡಬೇಕು ಅನ್ನೋಷ್ಟು ರುಚಿಯಾಗಿತ್ತು. ಸೊ ಮತ್ತು ಸ್ಪ್ರಿಂಗ್ ಆನಿಯನ್ ಇದ್ದರೆ ಸ್ಪ್ರಿಂಗ್ ಆನಿಯನ್ ಹಾಕ್ಕೊಳ್ಳಿ, ಇಲ್ಲ ಅಂತ ಅಂದರೆ ಕೊತ್ತಂಬರಿ ಕೂಡ ಹಾಕ್ಕೊಳ್ಳಿ, ತುಂಬಾ ರುಚಿಯಾಗಿರುತ್ತೆ. ಅಂದರೆ ಲಾಸ್ಟ್ನಲ್ಲಿ ಎಳ್ಳು ಮತ್ತು ನಾನು ಇದೊಂದು 4-5 ಪೀಸ್ ಹಾಕ್ಕೊಂಬಿಟ್ಟು ಈ ಥರ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಮತ್ತು ಲಾಸ್ಟ್ನಲ್ಲಿ ಎಳ್ಳಿರುತ್ತಲ್ಲ ಅದೆಲ್ಲ ಚೆನ್ನಾಗಿ ಅದ್ರ ಮೇಲೆ ಉದುರಿಸ್ಕೊಂಡು ಮತ್ತು ಸ್ಪ್ರಿಂಗ್ ಆನಿಯನ್ ಸ್ವಲ್ಪ ಹಾಕ್ಕೊಂಡೆ. ಸ್ಪ್ರಿಂಗ್ ಆನಿಯನ್ ಇಲ್ಲ ಅಂದರೆ ನೀವು ಕೊತ್ತಂಬರಿ ಕೂಡ ಉದುರಿಸ್ಕೊಬೋದು. ಟ್ರಸ್ಟ್ ಮೀ, ನಾನು ಒಂದು ಸಲ ನೀವು ಟ್ರೈ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮತ್ತು ನಿಮ್ಗೆ ಯಾವುದೇ ರೀತಿಯ ಟಿಫನ್ ಅಥವಾ ಊಟ ಯಾವುದಾದ್ರೂ ಈ ಥರ ಸ್ನ್ಯಾಕ್ಸ್ ಐಟಮ್ಗಳು ನಿಮ್ಗೆ ಇಷ್ಟ ಆಯಿತು ಅಂತ ಅಂದರೆ ನನಗೆ ಕಮೆಂಟ್ ಮಾಡಿದ್ರೆ ನಾನು ಖಂಡಿತ ಅದನ್ನು ಟ್ರೈ ಮಾಡಿ ಚೆನ್ನಾಗಿ ಬಂತು ಅಂದರೆ ಖಂಡಿತ ಅಪ್ಲೋಡ್ ಮಾಡ್ತೀನಿ. ವಿಡಿಯೋ ನೋಡೋದಕ್ಕಾಗಿ ಎಲ್ಲರಿಗೂ ಧನ್ಯವಾದಗಳು.